ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಓಕೆ, ಈ ವಿಡಿಯೋ ಬಂದುಬಿಟ್ಟು ಎಲ್ರಿಗೂ ಯು ಜಿ ಸಿ ಸಿ ಟಿ ಯು ಜಿ ನೀಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ಫುಲ್ ಇರುತ್ತೆ, ಮತ್ತು ಪೇರೆಂಟ್ಸ್ ಕೂಡ ಹೆಲ್ಪ್ಫುಲ್ ಇರುತ್ತೆ. ಪೇರೆಂಟ್ಸ್ ತುಂಬ ಕನ್ಫ್ಯೂಸ್ ಆಗಿದ್ದರೆ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ಸೆಕೆಂಡ್ ರೌಂಡಲ್ಲಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ. ಇದು ನೀಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್. ಓಕೆ, ಕನ್ಫ್ಯೂಸ್ ಆಗೋಬೇಡಿ. ಮತ್ತು ಯು ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್. ಬಟ್ ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಅಂತ ರೆಫರ್ ಮಾಡ್ತೀನಿ. 13 ಡೇಟ್ವರೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಲ್ವಾ, ಅದನ್ನು ಸೆಕೆಂಡ್ ರೌಂಡ್ ಅಂತ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಏನಂದರೆ, ದೇರ್ ವಿಲ್ ಬಿ 4 ಚಾಯ್ಸಸ್ ಫಾರ್ ದಿ ಯು ಜಿ ನೀಟ್ ಕೋರ್ಸಸ್ ಆಸ್ ಇಟ್ ಈಸ್ ಫಸ್ಟ್ ರೌಂಡ್ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಬರೀ ಈ ಟೈಮಲ್ಲೇ ₹750 ಪೇ ಮಾಡಿಬಿಟ್ಟು ಈ ಒಂದು ವೀಕಲ್ಲೇ MBBS BDS ಆ್ಯಡ್ ಮಾಡಿದರೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ 4 ಚಾಯ್ಸಸ್ ಇರುತ್ತೆ. BAMS ಆಯುಷ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ವಿತಿನ್ 1 ವೀಕ್ ಸೀಟ್ ಮೆಟ್ರಿಕ್ಸ್ ಬಂದರೆ ನಿಮಗೆ ಈ ಸೆಕೆಂಡ್ ರೌಂಡಲ್ಲಿನೇ ಆಯುಷ್ ಆಪ್ಷನ್ ಎಂಟ್ರಿನ ಮಾಡ್ಕೊಂಡ್ಬಿಟ್ಟು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಏನಾದರೂ ಕಾಲೇಜ್ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ಅಂತಂದರೆ ಯಾವಾಗಿರುತ್ತೆ ಅಂದರೆ ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಹಾಕಿರ್ತಾರೆ. ಆಲ್ಮೋಸ್ಟ್ ಒಂದು 90% ಚಾನ್ಸ್ ಇದೆ ಸೀಟ್ ಮೆಟ್ರಿಕ್ಸ್ ಬರೋ ಥರ. ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ. ಮತ್ತು ಕಾಲೇಜ್ ಅಣ್ಣ ಗೈಡ್ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಯು ಜಿ ನೀಟ್ ಅಂತಂದರೆ ಯಾರೆಲ್ಲ MBBS BDS ಅಷ್ಟೇ ಆ್ಯಡ್ ಮಾಡಿದ್ದೀರಾ ರೀಸೆಂಟ್ ಡೇಸಲ್ಲಿ ಅವರಿಗೆ ನಿಮಗೆ 4 ಚಾಯ್ಸಸ್ ಇರುತ್ತೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತಿರುತ್ತೆ. ನಿಮಗೆ ಸಿಕ್ಕಿರೋ ಸೀಟು ನಿಮಗೆ ಹ್ಯಾಪಿ ಇಲ್ಲ ಅಂತಂದರೂ ಕೂಡ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿಬಿಟ್ಟು ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಇಲ್ಲ ನಿಮಗೆ ಸಿಕ್ಕಿರೋದು ಬೈ ಮಿಸ್ಟೇಕಾಗಿ ಆ್ಯಡ್ ಮಾಡಿದ್ರೆ ಟೋಟಲಿ ನನಗೆ ಇಷ್ಟನೇ ಇಲ್ಲ ಅಂತಂದರೆ ಚಾಯ್ಸ್ 3 ಹಾಕಿರಬೇಕಾಗುತ್ತೆ. ಅದು ರಿಸ್ಕ್ ಇರುತ್ತೆ. ಈ ಚಾಯ್ಸಸ್ ಬಗ್ಗೆ ನಾನು ಕಂಪಲ್ಸರಿ ವೀಡಿಯೋ ಮಾಡ್ತೀನಿ. ಇವಾಗ ಮಾಡಿದರೆ ನೀವೇನು ಚಾಯ್ಸ್ ಸೆಲೆಕ್ಟ್ ಮಾಡೋಕ್ಕೆ ಇನ್ನೂ 15 ದಿವಸ ಇದೆ. ಅಲ್ಲಿವರೆಗೆ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಅದಕ್ಕೋಸ್ಕರ ಹತ್ತಿರ ಬಂದಂಗೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 4 ಚಾಯ್ಸಸ್ ಇರುತ್ತೆ, ನೀವೇನು ಟೆನ್ಷನ್ ತೊಗೊಳ್ಬೇಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸರ್ ನಾನು ಫಸ್ಟ್ ರೌಂಡಲ್ಲಿ ಅಟೆಂಡ್ ಆಗಿದೆ, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಚಾಯ್ಸ್ 2 ಮಾಡಿದ್ದೀನಿ, ಸೀಟ್ ಹೋಲ್ಡ್ ಇಟ್ಕೊಂಡಿದ್ದೀನಿ, ನನಗೆ ಎಷ್ಟು ಚಾಯ್ಸಸ್ ಇರುತ್ತೆ? ಓಕೆ, ನೀವಾಗ MBBS BDS ಆಯುಷ್ ಎಂಟ್ರಿ ಮಾಡಿದ್ದೀರಾ. ಈ ನೀಟ್ ಕೋರ್ಸಸಲ್ಲಿ ನಿಮಗೆ ಯಾವುದು ಅಲೋಟ್ ಆಗಿಲ್ಲ ಅಂತಂದರೆ ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರೋದಿಲ್ಲ. ಓನ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುತ್ತೆ. ನೀವು ಅಡ್ಮಿಷನ್ ಆಗಬೇಕಾಗತ್ತೆ, ಸರಿನಾ? ಮತ್ತು ಚಾಯ್ಸ್ 4 ಅಂದರೆ KE ಇಂದ ಆಚೆ ಹೋಗಬೇಕಾಗತ್ತೆ. ಚಾಯ್ಸ್ 1 ಅಂತಂದರೆ ಅಡ್ಮಿಷನ್ ಆಗಬೇಕಾಗತ್ತೆ. ಸರ್ ನನಗೆ MBBS ಸೀಟ್ ಸಿಗುತ್ತೆ, ಬಟ್ ಏನಂತಂದರೆ ಸೇಫರ್ ಸೈಡು ನಾನು ಇಂಜಿನಿಯರಿಂಗ್ ಸೀಟು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗಂದರೆ ನನಗೆ ಎಷ್ಟು ಚಾಯ್ಸ್ ಇರುತ್ತೆ ಸರ್? ಹೋಗಲಿ ಸರ್, ನನಗೆ MBBS ಸೀಟ್ ಸಿಗೋ ಥರ ಬಾರ್ಡರಲ್ಲಿ ಇದ್ದೀನಿ, ಬಟ್ ನನಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೆಕೆಂಡ್ ರೌಂಡಲ್ಲಿ ನನಗೆ ಯಾವ್ದು ಸೀಟ್ ಸಿಗುತ್ತೆ ಅಂದರೆ ಇಂಜಿನಿಯರಿಂಗೇ ಸಿಗುತ್ತೆ. ನನಗೆ ಎಷ್ಟು ಚಾಯ್ಸ್ ಇರುತ್ತೆ ಇದೆಲ್ಲನೂ ಹೇಳ್ತೀನಿ ನೋಡಿ. ಇವಾಗ ನೀವು ಇಂಜಿನಿಯರಿಂಗ್ ಸೀಟಲ್ಲಿ ಚಾಯ್ಸ್ 2 ಹಾಕ್ಕೊಂಡ್ಬಿಟ್ಟು ಹೋಲ್ಡ್ ಮಾಡ್ಕೊಂಡಿದ್ದೀರಲ್ವಾ ಸ್ಟೂಡೆಂಟ್ಸು, ನಿಮಗೆ ಏನಾದರೂ MBBS ನೀಟ್ ಕೋರ್ಸಸ್ ಅಂದರೆ MBBS BDS ಆಯುಷು ಇದರಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕರೆ ನಿಮಗೆ 4 ಚಾಯ್ಸಸ್ ಇರುತ್ತೆ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೂ ಸೇಮ್ ಆ್ಯಸ್ ನೀಟ್ ಸ್ಟೂಡೆಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಬಟ್ ಇನ್ನೊಂದು ಕೇಸ್ ಏನಂದರೆ, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನೀಟಲ್ಲಿ ಬಾರ್ಡರ್ಲಿ ಇದ್ದೀನಿ, ನೆಕ್ಸ್ಟ್ ರೌಂಡಿಗೆ ಹೋದರೆ ಥರ್ಡ್ ರೌಂಡಿಗೆ ಹೋದರೆ ನನಗೆ ಮತ್ತೆ ನೀಟ್ ಸಿಗೋ ಥರ ಇದೆ, MBBS BDS BMS ಯಾವುದೋ ಒಂದು ಸಿಗೋ ಥರ ಇದೆ. ಬಟ್ ನನಗೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ಏನಂತಂದರೆ ಇಂಜಿನಿಯರಿಂಗ್ಗೆ ಸೀಟ್ ಅಲಾಟ್ ಆಯಿತು. ಅದೇ ಹೋಲ್ಡಲ್ಲಿ ಇಟ್ಕೊಂಡಿರೋದು ಇಲ್ಲಾಂದರೆ ಬೇರೆ ಯಾವುದೋ ಒಂದು ಸೆಲೆಕ್ಟ್ ಆಯಿತು. ಆ ರೀತಿಯಲ್ಲಿ ನಾನು ಏನು ಮಾಡಬೇಕಂತಂದರೆ, ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಏನಕ್ಕೆಂದರೆ ನಿಮಗೆ ಹೋಲ್ಡ್ ಮಾಡೋಕ್ಕೆ ಮತ್ತು ಚಾಯ್ಸ್ 3 ಇರೋದಿಲ್ಲ, ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ, ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಹೇಗೆ ಅಂತಂದರೆ, ನೀವು ಮತ್ತೆ KEಗೆ ಲಾಗಿನ್ ಆಗಿಬಿಟ್ಟು ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ₹750 ಪೇ ಮಾಡಿಬಿಟ್ಟು ನಿಮ್ಮ MBBS BDS ಮತ್ತು ಆಯುಷ್ ಕೋರ್ಸಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ? ಇಂಜಿನಿಯರಿಂಗು KCT ಕೋರ್ಸಸ್ ಯಾವುದೂ ಇರೋದಿಲ್ಲ. ಏನಕ್ಕಂದರೆ ನೀವು ಆ ಕೋರ್ಸಸಲ್ಲಿ ಅಡ್ಮಿಷನ್ ಆಗಿದ್ದೀರಾ. ನಿಮಗೆ ಏನಾದರೂ ಥರ್ಡ್ ರೌಂಡಲ್ಲಿ ಯಾವುದೋ ಒಂದು ಸಿಕ್ತು, BAMS ಸಿಕ್ತು, BDS ಸಿಕ್ತು, ಇಲ್ಲ MBBS ಸಿಕ್ತು ಅಂತಂದರೆ ನೀವೇನು ಮಾಡಬೇಕು? ಎಲ್ಲಾದರೂ ಹೋಗಿ ರಿಪೋರ್ಟ್ ಆಗಬೇಕಾ? ಎಲ್ಲೂ ರಿಪೋರ್ಟ್ ಆಗೋ ಅವಶ್ಯಕತೆ ಇಲ್ಲ. ನೀವು ಕಾಲೇಜ್ ಫೀಸು ಅಡ್ಮಿಷನ್ ಆಗುವಾಗ, ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋ ಕಾಲೇಜ್ ಫೀಸ್ ಪೇ ಮಾಡಿದ್ರಲ್ಲ, ಅದು KE ಹತ್ರ ಇರುತ್ತೆ. ಅದನ್ನು ನಿಮಗೆ ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಅವರೇ ಮಾಡ್ತಾರೆ. ನೀವೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರೇ ಮಾಡ್ತಾರೆ. ನೀವು ಮತ್ತೆ ಅಡ್ಮಿಷನ್ ಆಗುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ರಿಟರ್ನ್ ಕೊಡಬೇಕು ಅಂತ KE ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು KCT ಕಾಲೇಜಸ್ಗೆ ಇನ್ಫಾರ್ಮ್ ಮಾಡಿದೆ. ಓಕೆ, ವಿತೌಟ್ ಪೆನಾಲ್ಟಿ ನೀವು ಅವ್ರ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಬೇಕಂತ. ಹಾಗಂದರೆ ಸರ್, ನಾನಿವಾಗ ಅಡ್ಮಿಷನ್ ಆಗೋ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಪೇ ಮಾಡಿದ್ದೀನಿ. ಹಾಸ್ಟೆಲ್ ಫೀಸು ಮತ್ತು ಸ್ಪೋರ್ಟ್ಸ್ ಫೀಸು, ಲೈಬ್ರರಿ ಫೀಸು, ಈ ರೀತಿ ಫೀಸ್ ಪೇ ಮಾಡಿದ್ದೀನಿ. ಅದನ್ನು ಕೂಡ ರಿಟರ್ನ್ ಕೊಡ್ತಾರೆ? ಅದನ್ನು ಕೊಡೋದಿಲ್ಲ. ನೀವೇನು KEನಲ್ಲಿ ಪೇ ಮಾಡಿದರೆ ಅದನ್ನಷ್ಟೇ ರಿಟರ್ನ್ ಕೊಡ್ತಾರೆ. ನೀವೇನಾದರೂ ಎಡಿಷ್ನಲ್ ಫೀಸು ಕಾಲೇಜಲ್ಲಿ ಪೇ ಮಾಡಿರ್ತಾರಲ್ಲ, ಅದನ್ನು ರಿಟರ್ನ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದರೆ, ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಹೋದಾಗ ಯಾವುದೇ ರೀತಿಯ ಎಡಿಷ್ನಲ್ ಫೀಸ್ ಪೇ ಮಾಡೋದನ್ನ ಅವಾಯ್ಡ್ ಮಾಡಿ. ಅವ್ರು ಹೇಳ್ತಾರೆ ಈ ರೀತಿ ಪೇ ಮಾಡಿ ಅಂತ. ಸರ್, ನಾವು ದುಡ್ಡು ತೊಗೊಂಡು ಬರಲಿಲ್ಲ, ಕಾಲೇಜ್ ಸ್ಟಾರ್ಟ್ ಆದಾಗ ಬರ್ತೀವಲ್ವ, ಆವಾಗ ಏನಂತಂದರೆ ನಿಮ್ಮ
ಎಡಿಷ್ನಲ್ ಫೀಸ್, ಹಾಸ್ಟೆಲ್ ಫೀಸು ಅದನ್ನೆಲ್ಲನೂ ಪೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಹಾಗೇನೆ ಸ್ವಲ್ಪ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿ. ಮೋರ್ ದೆನ್ 2000 ರುಪೀಸ್ ನೀವು ಪೇನೇ ಮಾಡೋಕ್ಕೆ ಹೋಗಬೇಡಿ ಕಾಲೇಜಲ್ಲಿ. ಸೊ 2000 ಹೋದ್ರೂ ಹೋಗಲಿ ಅಂತ ನಿಶ್ಚಿಂತೆಯಾಗಿ ಇರ್ಬೋದು. ಇಲ್ಲ 10,000 15,000 ಪೇ ಮಾಡಿದ್ರೆ ಹಾಸ್ಟೆಲ್ ಅಡ್ವಾನ್ಸು ಅದು ಇದು ಅಂತಂದರೆ ಅವ್ರು ರಿಟರ್ನ್ ಕೊಡೋದಿಲ್ಲ. ಇದು ಬಂದುಬಿಟ್ಟು ಇವರಿಗಿರುತ್ತೆ. ಇನ್ನೊಂದು ಏನಂತಂತಂದರೆ ಸ್ಟೂಡೆಂಟ್ಸು, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಚಾಯ್ಸ್ 1 ಮತ್ತು ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಸೀಟ್ ಸರೆಂಡರ್ ಮಾಡಬೇಕಿತ್ತು 13 ಡೇಟ್ ಒಳಗಡೆ ಅಂತ ಹೇಳಿದರು. ಸರ್ ನಾನು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನನಗೆ ಚಾಯ್ಸ್ 2 ಕ್ಲಿಕ್ ಮಾಡಿದ್ದೀನಿ, ಬಟ್ ಇವಾಗ ಮೆಡಿಕಲ್ ಸಿಗೋ ಥರ ಇದೆ, ಮತ್ತು ಡೆಂಟಲ್ಲು ಸಿಗೋ ಥರ ಇದೆ, ನಾನು ಏನಾದರೂ ಸೀಟ್ ಸರೆಂಡರ್ ಮಾಡಬೇಕಿತ್ತ? ಸೀಟ್ ಸರೆಂಡರ್ ಮೀನ್ಸ್ ನೀವು ಸೀಟ್ನ KA ಕೊಟ್ಬಿಟ್ಟು KAಯಿಂದ ಆಚೆ ಹೋಗೋದು. ಓಕೆನಾ? ಇಲ್ಲಿ ಪ್ರೋಸೆಸ್ಸು ನೀವು ಜೋಸಾ ಮತ್ತು MCC ಕಾಮಿಡ್ KAಗೆ ಏನಾದರೂ ಕಂಪೇರ್ ಮಾಡ್ತೀರಿ, ಟೋಟಲಿ ಡಿಫ್ರೆಂಟ್. ದೋಸ್ ಆರ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಈಸ್ ಡಿಫ್ರೆಂಟ್. ಡೋಂಟ್ ಕಂಪೇರ್ ದ್ಯಾಟ್ ವಿತ್ ದಿಸ್. ಓಕೆ, KA ಟೋಟಲಿ ಫ್ರೆಂಡ್ಲಿ ನೇಚರ್ ಇದೆ, ಸ್ಟೂಡೆಂಟ್ ಸಪೋರ್ಟ್ ಮಾಡೋ ಥರ ಇದೆ. ಸೊ ಅದನ್ನು ಅವ್ರು ಫಾಲೋ ಮಾಡೋದಿಲ್ಲ ಜೋಸಾದೆಲ್ಲನೂ. ಸೊ ಅದಕ್ಕೋಸ್ಕರ ಏನಂತಂದರೆ ನಿಮಗೆ ಕಾಮಿಡ್ KAಯಲ್ಲಿ ಇಲ್ಲ JEEಯಲ್ಲಿ ಇಲ್ಲ ಅಂತಂದರೆ MCCನಲ್ಲಿ ಸೀಟ್ ಸಿಗೋ ಥರ ಇದ್ದರೆ MCCನಲ್ಲಿ ಇಲ್ಲ ಕಾಮಿಡ್ KAಯಲ್ಲಿ ಸೀಟ್ ಸಿಕ್ಕಿದೆ ಇಲ್ಲ JEEಯಲ್ಲಿ ಸೀಟ್ ಸಿಕ್ಕಿದೆ, ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ತಿದ್ದೀರಾ ಅಂತಂದರೆ ನೀವು ಚಾಯ್ಸ್ 1 ಚಾಯ್ಸ್ 2 ಕ್ಲಿಕ್ ಮಾಡಿದ್ದೀರಾ, ಇಲ್ಲಿ ಅದನ್ನು ಸೀಟನ್ನು ನಿಮ್ಮನ್ನೇ ಹೋಲ್ಡ್ ಮಾಡ್ಕೊಂಡಿರ್ತೀರ. ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಅಡ್ಮಿಷನ್ ಆಗಿರ್ತೀರ. ಅವರು ನೀವು KAಗೆ ಹೋಗಿ ಪೆನಾಲ್ಟಿ ಕೊಟ್ಬಿಟ್ಟು ಸೀಟ್ನ ಸರೆಂಡರ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಾನು ಹೋಗಲ್ಲ ಸರ್, ಏನು ಪೆನಾಲ್ಟಿನೂ ಪೇ ಮಾಡಲ್ಲ ಏನಿಲ್ಲ, ನಾನು ಡೈರೆಕ್ಟ್ ಹೋಗಿ JEEಗೆ ಅಡ್ಮಿಷನ್ ಆಗಿಬಿಡ್ತೀನಿ. ಆ ರೀತಿಯಾಗಿದ್ದರೂ ಕೂಡ KAಗೆ ಎಲ್ಲನೂ ಕಂಟ್ರೋಲ್ ಇದೆ. ನಿಮ್ಮನ್ನು ಏನಂತಂದರೆ ಸ್ಕಾಲರ್ಶಿಪ್ ಹೋಲ್ಡ್ ಮಾಡ್ತಾರೆ ನಿಮ್ಮದು, ಇಲ್ಲಾಂದರೆ ಏನೋ ಒಂದು ಡೇಟನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಹೋಗಬೇಕಿತ್ತು. ಇವತ್ತು 13 ಇದೆ, ಇನ್ನೂ ಲೇಟ್ ಏನಿಲ್ಲ, ಹೋಗಲಿಲ್ಲ ಅಂತಂದ್ರು ಹೋಗಿ. ಬಟ್ ಇವರು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದೀರಾ, ಮಾಡಿದ್ದೀರಾ ಆಪ್ಷನ್ ಎಂಟ್ರಿ ಎಲ್ಲನೂ, ನಿಮ್ಗೆ ಇಂಜಿನಿಯರಿಂಗ್ ಸೀಟು ಯಾವುದೋ ಒಂದು KCT ಕೋರ್ಸಸ್ ಸೀಟ್ ಸಿಕ್ಕಿದೆ, ಚಾಯ್ಸ್ 2 ಹಾಕಿದ್ದೀರಾ, ಬಟ್ MBBS BDS ಅಷ್ಟೇ ಫೋಕಸ್ ಮಾಡ್ತಿದ್ರೆ, ಇವಾಗ ಆಯುಷ್ ಅಷ್ಟೇ ಫೋಕಸ್ ಮಾಡ್ತಿದ್ದೀರಾ, ನೀವು ಹೋಗಿ ಏನಾದರೂ ಸೀಟ್ ಸರೆಂಡರ್ ಮಾಡಬೇಕಾ? ನೋ, 100% ನೋ. ಓಕೆ, ನೀವೇನು ಸೀಟ್ ಸರೆಂಡರ್ ಮಾಡೋ ಅವಶ್ಯಕತೆ ಇಲ್ಲ. ಚಾಯ್ಸಸ್ ಬಂದುಬಿಟ್ಟು ನಿಮಗೆ ಯಾವುದಾದ್ರೂ ಸಿಂಪಲ್, ನಿಮಗೆ ನೀಟ್ ಕೋರ್ಸಸ್ ಸಿಕ್ಕಿದೆನಾ ಸೆಕೆಂಡ್ ರೌಂಡಲ್ಲಿ, ನಿಮಗೆ 4 ಚಾಯ್ಸಸ್ ಇರುತ್ತೆ. ಇಲ್ಲ ನಿಮಗೆ ಬರೀ UGCET ಕೋರ್ಸಸ್ ಸಿಕ್ಕಿದೆನಾ, ನಿಮಗೆ ಬರೀ ಚಾಯ್ಸ್ 1 ಚಾಯ್ಸ್ 4 ಇರುತ್ತೆ. ಸರ್ ನಾನು ನೀಟು ಮೆಡಿಕಲ್ಲು ಡೆಂಟಲ್ ಇದೇನು ಆ್ಯಡೇ ಮಾಡಿಲ್ಲ ಸರ್, UGCET ಕೋರ್ಸಸ್ಸಲ್ಲೇ ಇದ್ದೀನಿ ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಸಿಗುತ್ತೆ, ಅಡ್ಮಿಷನ್ ಆಗಲೇಬೇಕಾಗುತ್ತೆ, ಯಾವುದೇ ರೀತಿ ಅಪ್ಗ್ರೇಡ್ ಇರೋದಿಲ್ಲ. ಈ ರೀತಿ ಪ್ರೋಸೆಸ್ ಇದೆ KAದು. ಈ ಇನ್ಫಾರ್ಮೇಷನ್ ನಾನೆಲ್ಲನೂ ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆದವ್ರಿಗೆ ಮುಂಚೆನೇ ತಿಳಿಸಿ ಹೇಳಿದ್ದೀವಿ. ಸೊ ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆದವ್ರಿಗೆ ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ. ಏನಕ್ಕಂತಂದರೆ ಅವ್ರು ಯಾವಾಗ ಕ್ವಶನ್ಸ್ ಇರುತ್ತೆ ಆವಾಗ ನಮಗೆ ರೀಚ್ ಔಟ್ ಆಗ್ಬೋದು, ಅವರು ನಾವು ಕ್ಲಿಯರಾಗಿ ಅವ್ರನ್ನ ಇದು ಮಾಡಿರ್ತೀವಿ. ಇನ್ನು ಪೇಯ್ಡ್ ಗೈಡೆನ್ಸ್ ಇವಾಗ ಓಕೆ, ಆಪ್ಷನ್ ಎಂಟ್ರಿ ಅಂತೂ ಕ್ಲೋಸ್ ಆಗಿದೆ, BMS ಕೂಡ ಆಪ್ಷನ್ ಎಂಟ್ರಿ ಇರುತ್ತೆ. ನಿಮಗೆ ಪೇಯ್ಡ್ ಗೈಡೆನ್ಸ್ ಏನಾದರೂ ಬೇಕಂದರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಹಾಕಿ, ಏನಂತಂದರೆ ಪೇಯ್ಡ್ ಗೈಡೆನ್ಸ್ ಅಂತ. ಓಕೆ, ಪೇಯ್ಡ್ ಗೈಡೆನ್ಸ್ ಅಂತ ಕಾಲ್ ಮಾಡಿದರೆ 100% ನಾವು ಕಾಲ್ ಪಿಕ್ ಮಾಡೋದಿಲ್ಲ. ಸುಮ್ಮನೆ ನಮ್ಮ ಜೊತೆ ವಾಟ್ಸಪ್ ಮೆಸೇಜ್ ಹಾಕಿದರೆ ನಾವು ಕಾಲ್ ಮಾಡಿ ನಿಮಗೆ ಮಾತಾಡಿ ಎಲ್ಲ ಇದು ಮಾಡ್ತೀವಿ. ನೀವು ಕಾಲ್ ಮಾಡಿಬಿಟ್ಟು ಆ ನಂಬರ್ ಆಟೋಮೆಟಿಕ್ ಬ್ಲಾಕ್ ಆಗುತ್ತೆ. ಮುಂದೆ ನೀವು ಏನೋ ಕಷ್ಟದಲ್ಲಿ ಇರ್ತೀರ, ನಾವು ಹೆಲ್ಪ್ ಮಾಡಬೇಕಂತೀವಿ, ಆ ಟೈಮಲ್ಲಿ ರೀಚ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಾಲ್ ಮಾಡೋದು ಅವಾಯ್ಡ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡೋದನ್ನ ಮ್ಯಾಂಡಿಟರಿ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ 100% ಅವೈಲೇಬಲ್ ಇರ್ತೀವಿ. ಬೇಕಂದರೆ ನೀವು ಪೇಯ್ಡ್ ಗೈಡೆನ್ಸ್ ತೊಗೊಂಡ ತಕ್ಷಣವೇ ವಿತಿನ್ ಸೆಕೆಂಡಲ್ಲಿ ನಾವು ನಿಮಗೆ ಕಾಲ್ ಮಾಡಿರ್ತೀವಿ. ಯಾವುದೇ ರೀತಿಯ ತೊಂದರೆ ಒಳಗಾಗಬೇಡಿ. ಪೇಯ್ಡ್ ಗೈಡೆನ್ಸು 1500 ಇರುತ್ತೆ. ಇದನ್ನು ಡಿಸ್ಕಸ್ ಮಾಡೋಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಇನ್ನೊಂದು ಏನಂತಂದರೆ ಇದು UGCET ಏನಾದರೂ ನಿಮಗೆ ಕೋರ್ಸ್ ಸಿಕ್ಕರೆ ಬರೀ ಇದು ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರೋದಿಲ್ಲ, ಚಾಯ್ಸ್ 1 ಚಾಯ್ಸ್ 4 ಇರುತ್ತೆ. ಮತ್ತು ಬರೀ ನೀಟ್ ಕೋರ್ಸಸ್ MBBS ಈ ರೀತಿ ಸಿಕ್ಕರೆ ನಿಮಗೆ ಚಾಯ್ಸ್ 4 ಇರುತ್ತೆ. ಏನೂ ಟೆನ್ಷನ್ ಮಾಡ್ಕೊಳ್ಳಬೇಡಿ. ಸೀಟ್ ಸರೆಂಡರು ಇದು ಯಾರಿಗೂ ಅಲ್ಲ, ಬೇರೆ ರಾಜ್ಯದಲ್ಲಿ ಬೇರೆ ಪೋರ್ಟಲಲ್ಲಿ ಸೀಟ್ ಸಿಕ್ಕೋರಿಗೆ ಮಾತ್ರ ಇರುತ್ತೆ. ಇದ್ರ ಬಗ್ಗೆ ಚಾಯ್ಸ್ ಸೆಲೆಕ್ಷನ್ ಇರುತ್ತೆ. ಚಾಯ್ಸ್ ಸೆಲೆಕ್ಷನ್ ನಿಮಗೆ ಏನು 15 ದಿವಸ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ, ಫೈನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇರುತ್ತೆ. ಓಕೆ, ಆವಾಗ ನಾನು ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ಏನು ಡೀಟೇಲಾಗಿ ವೀಡಿಯೋ ಹಾಕಿರ್ತೀನಿ. ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಪೇಯ್ಡ್ ಕೌನ್ಸಿಲಿಂಗ್ ಜಾಯ್ನ್ ಆದ ಎಲ್ಲ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಏನಕ್ಕಂತಂದರೆ ನೀವು ಬೇರೆ ಕಡೆ 10,000 15,000 ಪೇ ಮಾಡೋದನ್ನ ಬಿಟ್ಟು ನಮಗೆ ಕಡಿಮೆ ಅಮೌಂಟಲ್ಲಿ ಜಾಯ್ನ್ ಆಗಿ ಮತ್ತು ನಾವು ನಿಮಗೆ ಸಪೋರ್ಟ್ ಮಾಡಿದ್ರಿ ಅಂತ ಎಷ್ಟೋ ಜನ ಹೇಳಿದ್ರಿ, ಅದನ್ನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಸ್ ಕೂಡ ಕ್ಲಿಯರಾಗಿ ಬರ್ತಾ ಇರುತ್ತೆ, ಅದನ್ನು ಇದು ಮಾಡ್ಕೊಳ್ಳಿ. ನನ್ನ ಹೆಸರು ಓಂ ಅಂತ, ಓಂ ಸರ್ ಅಂತ ಅಂದರೆ ಆಯಿತು, ಕಾಲೇಜ್ ಅಣ್ಣ ಗೈಡ್. ಒಂದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಈ ಪೇಯ್ಡ್ ಕೌನ್ಸಿಲಿಂಗ್ ಮಾಡೋರು ಇಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಓಂ ಸರ್ ಅಂತ ಅಂದರೆ ಆಲ್ಮೋಸ್ಟ್ ಗುರುತು ಹಿಡಿತಾರೆ. ಸರಿನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜಾಸ್ತಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಬೇರೆನ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅದು ಜೋಸಾ MCC ಅದಕ್ಕೆ ಬಿಟ್ಕೊಟ್ಬಿಡಿ, KAನ ಇದಕ್ಕೆ ಬಿಟ್ಕೊಟ್ಬಿಡಿ. ಹಂಗೆ ಬಿಟ್ಕೊಟ್ರೆ ನಿಮಗೆ ಒಂದು ಒಳ್ಳೆ ಫ್ಲೋನಲ್ಲಿ ಹೋಗ್ಬಿಟ್ಟು ಸೀಟ್ ಸಿಗುತ್ತೆ. ಎರಡು ತಂದು ಮಿಕ್ಸಪ್ ಮಾಡ್ತೀನಿ, ಅದ್ರ ಪ್ರೊಸೀಜರ್ನ ಇಲ್ಲಿ ಕಂಪೇರ್ ಮಾಡ್ತೀನಿ, ಇಲ್ಲಿನ ಪ್ರೊಸೀಜರ್ನ ಅಲ್ಲಿ ಕಂಪೇರ್ ಮಾಡ್ತೀನಿ ಅಂದರೆ ಕಂಪ್ಯಾರಿಸನಲ್ಲೇ ನೀವು ನಿಮ್ಮ
ಟೈಮ್ ಎಲ್ಲನೂ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ ಆಪ್ಷನ್ ಎಂಟ್ರಿ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ? ಎಸ್ 100% ಎಕ್ಸ್ಟೆಂಡ್ ಆಗುತ್ತೆ. ಈ BMS ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ BMS ಆ್ಯಡ್ ಮಾಡ್ಕೊಳ್ಳಿ ಅಂತಾರೆ. ಆವಾಗ MBBS BDS ಚೇಂಜಸ್ ಮಾಡ್ಕೊಳ್ಬೋದು, ಡಿಲೀಟ್ ಕೂಡ ಮಾಡ್ಬೋದು, ಆ್ಯಡ್ ಕೂಡ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಪಡ್ಕೊಳ್ಬೇಡಿ. MCCದು ಏನಿದೆ ಸ್ಟೇಟ್ದು, ಓಕೆ, 13 to ಒಂದು 18th ಏನೋ ಆಪ್ಷನ್ ಆ್ಯಡ್ ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳಿದರು ಸ್ಟೇಟ್ದು. MCC ರಿಲೀಸ್ ಮಾಡಿದ್ರು ಅದೇ ಪ್ರಕಾರ ಹೋಗುತ್ತೆ. ಏನಕ್ಕೆ ಬೇಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸು 100% ಮಿಸ್ಟೇಕ್ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಮೊದಲೇ ಮಿಸ್ಟೇಕ್ ಮಾಡಲಿ, ಆಮೇಲೆ ಕರೆಕ್ಟ್ ಮಾಡೋಣ. ಸೊ ಯಾರಿಗೂ ಮೋಸ ಆಗೋದು ಬೇಡ ಅಂತ KA ಪ್ರಸನ್ನ ಸರು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಸರಿನಾ? ಸೊ ಅದಕ್ಕೋಸ್ಕರ ಅವರು ಈ ರೀತಿ ಕ್ಲಿಯರಾಗಿ ಸ್ಟಾರ್ಟ್ ಮಾಡಿದ್ದು ಮುಂಚೆನೇ ಒಂದು 7 ಡೇಟ್ 8 ಡೇಟ್ಗೆ ಆಪ್ಷನ್ ಎಂಟ್ರಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಿ ಕೂಲಾಗಿರಿ. ಕಾಲೇಜ್ ಹಣ ಇರೋವರೆಗೂ ಎಲ್ಲ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತೀವಿ. ಮತ್ತು ನೀವು ಏನೇನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಪೇಯ್ಡ್ ಕೌನ್ಸಿಲಿಂಗ್ ಯಾರೆಲ್ಲ ಬೇರೆ ಕಡೆ ಎಲ್ಲ ಮಾಡಿಸಿದ್ದೀರಾ ಅವರು ಬರೀ ಒಂದು ನಾನು ನೋಡಿದೆ, ಓಕೆ, ಎಷ್ಟೋ ಸ್ಟೂಡೆಂಟ್ಸು ನಾನು ನೋಡಿದೆ ಬರೀ 10-15 ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿದ್ದಾರೆ. ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಓಕೆ, ಫಾರ್ ಎಕ್ಸಾಂಪಲ್ ಏನೋ ಹೇಳ್ತೀನಿ ನಾನು. ಇವಾಗ ಎಕ್ಸಾಂಪಲ್ ಕಾಲೇಜು ಒಂದು ಫಾರೂಕಿ ಕಾಲೇಜ್ ಆ್ಯಡ್ ಮಾಡಿಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಫಾರೂಕಿ ಕಾಲೇಜಲ್ಲಿ ಸೀಟ್ ಇಂಕ್ರೀಸ್ ಆಯಿತು, ಇಲ್ಲ ಏನೋ ಸೀಟ್ ಸರೆಂಡರ್ ಆಯಿತು, ಇಲ್ಲ ಯಾರ್ದು ಸೀಟ್ ಕ್ಯಾನ್ಸಲ್ ಆಯಿತು, ನಿಮಗೆ ಸಿಗೋ ಥರ ಇರುತ್ತೆ. ಬಟ್ ನೀವು ಇದೇನೋ ಕಂಪ್ಯಾರಿಸನ್ ಮಾಡಿಬಿಟ್ಟು ಏನೇನೋ ಪ್ರಿಡಿಕ್ಷನ್ ಮಾಡ್ಕೊಂಡ್ಬಿಟ್ಟು ಆ್ಯಡೇ ಮಾಡಿಲ್ಲ ಅಂದರೆ ನಿಮಗೆ ಮೋಸ ಆಗಲ್ವಾ? ಈ ರೀತಿಯಾಗಿರುತ್ತೆ. ಸೊ ಪೇಯ್ಡ್ ಕೌನ್ಸಿಲಿಂಗ್ ಮಾಡಿಸಿದ್ರು ಕೂಡ ನೀವು ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೇಳಬೇಕು. ಯಾರೆಲ್ಲ ಗೌರ್ಮೆಂಟು ಸೆಮಿ ಗೌರ್ಮೆಂಟ್ ಆ್ಯಡ್ ಮಾಡ್ಕೊತ ಬಂದಿದ್ದಾರೆ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಅದೇ ಮೆಥಡಲ್ಲಿ ಮಾಡಿದ್ದೀವಿ. ಮತ್ತು ಸ್ಟೂಡೆಂಟ್ಸ್ ಪೇರೆಂಟ್ ಜೊತೆ ಟಚ್ಚಲ್ಲಿ ಇದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮಾಡಿದ್ದೀವಿ. ದಟ್ ಈಸ್ ವೆರಿ ವೆರಿ ವೆಲ್ ಆ್ಯಂಡ್ ಗುಡ್. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಹೆಂಗಿರ್ಬೇಕಂದ್ರೆ ಖಡಕ್ಕಾಗಿರಬೇಕು. ಯಾವುದೇ ರೀತಿಯ ಫ್ಲೋ ಬಂದರೂ ಕೂಡ ಏನು ಅಳ್ಳಾಡ್ದಂಗೆ ಇರಬೇಕು. ಹೆಂಗಂದರೆ ಸೀಟ್ ಜಾಸ್ತಿ ಆದರೂ ನಿಮ್ಗೆ ಅಡ್ವಾಂಟೇಜ್ ಆಗಬೇಕು, ಸೀಟ್ ಕಡಿಮೆ ಆದರೂ ನಿಮ್ಗೆ ಅಡ್ವಾಂಟೇಜ್ ಆಗಬೇಕು. ಆ ರೀತಿ ಎಲ್ಲನೂ ಒಂದು ಫ್ಲೋನಲ್ಲಿ ಇರಬೇಕು, ಸರಿನಾ? ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಡೋಂಟ್ ವರಿ. ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆನೂ ಡೋಂಟ್ ವರಿ. ಡಾಕ್ಯುಮೆಂಟ್ಸು, ಓಕೆ, ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಅಡ್ಮಿಷನ್ ಇರುತ್ತೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು. ಡಾಕ್ಯುಮೆಂಟ್ಸ್ ಏನೇನು ಬೇಕನ್ನೋದನ್ನ ನೆಕ್ಸ್ಟ್ ವೀಡಿಯೋ ಇರುತ್ತೆ, ಅದ್ರ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ನ ಇದೇನಂತಂದರೆ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪು. ಏನಕ್ಕೆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಒಂದು 2-3 ಡೇಸಿಂದ ವೀಡಿಯೋಸ್ ಮಾಡಿಲ್ಲ, ಏನಕ್ಕಂದರೆ ಬೇರೆ ಕಡೆ ಬ್ಯುಸಿ ಇದ್ವಿ. ಆ ರೀತಿಯಲ್ಲಿ ನಾನು ವಾಟ್ಸಪ್ಪಲ್ಲಿ ಅವರಿಗೆ ಗೈಡ್ ಮಾಡಿದ್ದೀನಿ, ಟೀಚ್ ಮಾಡಿದ್ದೀನಿ, ಯಾರೆಲ್ಲ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿರ್ತಾರೆ ಅವ್ರಿಗೆ. ಸೊ ಅದಕ್ಕೋಸ್ಕರ ನೀವು ಕೂಡ ಜಾಯ್ನ್ ಆಗಿ ಆ ರೀತಿ ಇನ್ಫಾರ್ಮೇಷನ್ನ ತಗೊಳ್ಳಿ. ಮತ್ತು ಸರ್ವರ್ ಡೌನ್ ಆದಾಗ ಮೆಸೇಜ್ ಹಾಕ್ತೀವಿ, ಸರ್ವರ್ ಅಪ್ ಆದಾಗ ಮೆಸೇಜ್ ಹಾಕ್ತೀವಿ. ಈ ರೀತಿ ಎಲ್ಲ ನಿಮಗೆ ಒಂದು ಒಳ್ಳೆ ಅಡ್ವಾಂಟೇಜಸ್ನ ಕೊಡ್ತಾ ಇರ್ತೀವಿ. ಮತ್ತು BMS ಅದ್ರದ್ದು ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ನಾನು ಹೇಳ್ತಾ ಹೋಗ್ತೀನಿ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೀಟ್ ಮೆಟ್ರಿಕ್ಸ್ ಒಂದು ವೀಕಲ್ಲಿ ನಿಮ್ಮ ಸೀಟ್ ಮೆಟ್ರಿಕ್ಸ್ ಬಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಪರ್ಟಿಕ್ಯುಲರ್ ಡೇಟ್ ಅಂತ ಹೇಳೋಕ್ಕಾಗಲ್ಲ, ಏನಕ್ಕಂದರೆ KE ಯಾವುದೂ ನೋಟಿಫಿಕೇಷನ್ ಬಂದಿಲ್ಲ. ಬಟ್ ಈ ರೌಂಡಲ್ಲೇ ನೀವು ಆಯುಷ್ನ ಆ್ಯಡ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ತೊಂದರೆ ಪಡ್ಕೊಳ್ಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಅಣ್ಣ ಗೈಡ್.